ನಮಸ್ತೆ. ನನ್ನ ಪ್ರಕಾರ ಯಾವುದೇ ದೇವರಾಗಲಿ ಅವರು ಕೇಳುವುದು ಭಕ್ತಿ ಶ್ರದ್ಧೆ ಮಾತ್ರ. ಯಾವ ದೇವರು ನನಗೆ ವಿಜೃಂಭಣೆಯಿಂದ ಶ್ರೀಮಂತಿಕೆಯಿಂದ ಮತ್ತು ಬೇಡವಾದಂತಹ ತೋರಿಕೆಯಿಂದ ಪೂಜೆ ಮಾಡಿ ಎಂದು ಕೇಳುವುದಿಲ್ಲ. ಅದೇ ರೀತಿ ನಮ್ಮ ಗಣಪನು ಸಹ ಒಂದು ಗರಿಕೆ ಹುಲ್ಲಿಂದ ಪೂಜೆ ಮಾಡಿದರೂ ಸಾಕು, ಒಂದು ಬಿಳಿ ಎಕ್ಕದ ಹೂವಿನಿಂದ ಪೂಜಿಸಿದರೂ ಸಾಕು. ಆಗ ನಮ್ಮ ಜೀವನದಲ್ಲಿ ಅದ್ಭುತ ಬದಲಾವಣೆಗಳು ಆಗುತ್ತವೆ ಅಂತ ಹೇಳೋದನ್ನು ನಾವು ಕೇಳಿದ್ದೀವಿ. ಇಂದು ನಾವು ಅತ್ಯಂತ ಪವಿತ್ರವಾದ ಒಂದು ವಿಷಯವನ್ನು ತಿಳ್ಕೊಳ್ಳೋಣ. ನಮ್ಮ ಸುತ್ತಮುತ್ತಲೇ ಸುಲಭವಾಗಿ ಸಿಗುವ ಬಿಳಿ ಎಕ್ಕದ ಗಿಡ ಗಣಪತಿಗೆ ಅತ್ಯಂತ ಪ್ರಿಯವಾದ ಸಸ್ಯಗಳಲ್ಲಿ ಒಂದು. ಭಕ್ತರು ನಾವೆಲ್ಲರೂ ದುಬಾರಿ ಪೂಜೆಗಳು ಅಲಂಕಾರಗಳಿಗಿಂತ ನಿಷ್ಕಪಟ ಭಕ್ತಿ ಮತ್ತು ಸರಳ ಆರಾಧನೆಯೇ ಗಣಪತಿಗೆ ಹೆಚ್ಚು ಪ್ರಿಯವೆಂದು ನಮ್ಮ ಸಂಪ್ರದಾಯ ಹೇಳುತ್ತೆ. ಬೆಳಿಗ್ಗೆ ಸ್ನಾನ ಮಾಡಿ ಶುದ್ಧ ಮನಸ್ಸಿನಿಂದ ಬಿಳಿ ಎಕ್ಕದ ಹೂವನ್ನು ಕಿತ್ತು ಗಣಪತಿಗೆ ಅರ್ಪಿಸಿ ಓಂ ಗಂ ಗಣಪತಿಯೇ ನಮಃ, ಓಂ ಗಂ ಗಣಪತಿಯೇ ನಮಃ, ಓಂ ಗಂ ಗಣಪತಿಯೇ ನಮಃ ಎಂಬ ಮಂತ್ರವನ್ನು 21 ಬಾರಿ ಜಪಿಸಿದರೆ ಮನಸ್ಸಿಗೆ ಶಾಂತಿ ಮತ್ತು ಆತ್ಮವಿಶ್ವಾಸ ದೊರೆಯುತ್ತದೆ ಅಂತ ಎಲ್ಲರೂ ನಂಬ್ತೀವಿ. ಬಿಳಿ ಬಣ್ಣವು ಪಾವಿತ್ರ ಮತ್ತು ಶಾಂತಿಯ ಸಂಕೇತ. ಆದ್ದರಿಂದ ಬಿಳಿ ಎಕ್ಕದ ಹೂವನ್ನು ಅರ್ಪಿಸುವುದು ಮನೆಯಲ್ಲಿ ನಕಾರಾತ್ಮಕ ವಾತಾವರಣವನ್ನು ಹೋಗಿಸಿ ಸಕಾರಾತ್ಮಕ ವಾತಾವರಣವು ಹೆಚ್ಚಲು ಸಹಾಯವಾಗುತ್ತದೆ. ಮತ್ತು ಮನೆಯಲ್ಲಿರುವ ನಕಾರಾತ್ಮಕ ಚಿಂತನೆಗಳು ಕಡಿಮೆಯಾಗುತ್ತೆ, ಮನಸ್ಸಿನಲ್ಲಿ ಹೊಸ ಉತ್ಸಾಹ ಮೂಡುತ್ತೆ. ಜೀವನದಲ್ಲಿ ಎಷ್ಟೇ ಸಮಸ್ಯೆಗಳು ಬಂದರೂ ಪ್ರತಿದಿನ ಕೆಲವು ನಿಮಿಷಗಳು ಮತ್ತು ಒಂದು ನಿರ್ಧಾರದಿಂದ ಒಳ್ಳೆಯ ಮನಸ್ಸಿನಿಂದ ನಾವು ಆತ್ಮವಿಶ್ವಾಸದಿಂದ ಪೂಜೆಯನ್ನು ಮಾಡಿದರೆ ನಮ್ಮ ಕೆಲಸಗಳು ತುಂಬ ಚೆನ್ನಾಗಿ ಆಗುತ್ತವೆ. ಕೆಲಸಗಳಲ್ಲಿ ಏಕಾಗ್ರತೆ ಬರುತ್ತದೆ. ಬಿಳಿ ಎಕ್ಕದ ಹೂವಿನಿಂದ ಗಣಪತಿಯನ್ನು ಪೂಜಿಸುವವರು ಯಾವುದೇ ಆಡಂಬರವಿಲ್ಲದೆ ಭಕ್ತಿಯಿಂದ ಆರಾಧನೆ ಮಾಡಿದರೆ ದೇವರ ಕೃಪೆಗೆ ಪಾತ್ರರಾಗುತ್ತಾರೆ ಎಂಬ ನಂಬಿಕೆಯಂತೂ ಎಂದಿನಿಂದಲೂ ಇದೆ. ನಮ್ಮ ಹೃದಯದ ಭಕ್ತಿಯನ್ನೇ ಹೊರತು ನೋಡುವುದು ಗಣಪ ಪೂಜೆಯ ವೈಭವವಲ್ಲ. ಪ್ರತಿ ಬುಧವಾರ ಅಥವಾ ಸಂಕಷ್ಟಹರ ಚತುರ್ಥಿಯ ದಿನ ಈ ಪೂಜೆಯನ್ನು ಮಾಡಿದರೆ ಇನ್ನೂ ವಿಶೇಷ ಫಲ ದೊರೆಯುತ್ತದೆ ಎಂದು ಹಲವರು ನಂಬುತ್ತಾರೆ. ವಿದ್ಯಾರ್ಥಿಗಳು ವಿದ್ಯಾಭ್ಯಾಸದಲ್ಲಿ ಯಶಸ್ವಿಯಾಗುತ್ತಾರೆ, ಉದ್ಯೋಗ ಹುಡುಕುವವರಿಗೆ ಉದ್ಯೋಗವು ಸಿಗುತ್ತದೆ, ಪ್ರಗತಿಯಾಗುತ್ತದೆ. ವ್ಯಾಪಾರಸ್ಥರು ಅಭಿವೃದ್ಧಿಗಾಗಿ, ಕುಟುಂಬದವರು ಸುಖ ಶಾಂತಿಗಾಗಿ ಈ ಸರಳ ಬಿಳಿ ಎಕ್ಕದ ಹೂವಿನಿಂದ ಸರಳ ಪೂಜೆಯನ್ನು ಮಾಡಿದರೆ ಸಾಕು. ಈ ಪೂಜೆ ಮಾಡುವಾಗ ಒಂದು ಸಣ್ಣ ಪ್ರಾರ್ಥನೆ ಮಾಡ್ಕೋಬೇಕಾಗುತ್ತೆ. ಗಣಪತಿ ಬಪ್ಪ, ನನ್ನ ಜೀವನದಲ್ಲಿರುವ ಎಲ್ಲ ವಿಘ್ನಗಳನ್ನು ದೂರ ಮಾಡಿ ನನ್ನ ಮನಸ್ಸಿಗೆ ಶಾಂತಿ ನೀಡು, ನನ್ನ ಕುಟುಂಬವನ್ನು ಕಾಪಾಡು, ನನಗೆ ಆತ್ಮವಿಶ್ವಾಸ ಧೈರ್ಯ ಮತ್ತು ಸದ್ಬುದ್ಧಿಯನ್ನು ನೀಡು, ಕಾಪಾಡು, ಹರಸು ಎಂಬ ಪ್ರಾರ್ಥನೆಯನ್ನು ನಮ್ಮ ಮನಸ್ಸಿನಲ್ಲಿ ಉತ್ತಮ ಆಲೋಚನೆಗಳೊಂದಿಗೆ ಮಾಡಿದರೆ ಬದುಕು ಬಂಗಾರವಾಗುತ್ತದೆ. ಧನಾತ್ಮಕವಾಗಿ ನಮ್ಮ ಮನೋಭಾವವನ್ನು ನಾವು ಬೆಳೆಸಿಕೊಳ್ಳಬಹುದು. ಮತ್ತೊಂದು ವಿಷಯ, ನಾವು ಬಿಳಿ ಎಕ್ಕದ ಗಿಡವನ್ನು ಗೌರವದಿಂದ ಕಾಣಬೇಕು. ಅಗತ್ಯ ಇರುವಷ್ಟು ಹೂವುಗಳನ್ನು ಮಾತ್ರ ಕೀಳಬೇಕು. ಗಿಡಕ್ಕೆ ಹಾನಿಯಾಗದಂತೆ ಭಕ್ತಿಯಿಂದ ವರ್ತಿಸಬೇಕು. ಪ್ರಕೃತಿಯ ಮೇಲಿನ ಗೌರವ ದೇವರ ಆರಾಧನೆಯ ಒಂದು ಭಾಗವಾಗುತ್ತದೆ. ನಿಜವಾಗಲೂ ಪೂಜೆ ಎಂದರೆ ದುಬಾರಿ ಸಾಮಗ್ರಿಗಳಲ್ಲ, ಶುದ್ಧ ಮನಸ್ಸು, ನಂಬಿಕೆ ಮತ್ತು ಭಕ್ತಿಯಿಂದ ಮಾಡಿದ ಆರಾಧನೆ ದೇವರನ್ನು ನಿಜವಾಗಲೂ ಸಂತೋಷಗೊಳಿಸುತ್ತದೆ. ನಾವು ಒಂದು ಬಾರಿ ಬಿಳಿ ಎಕ್ಕದ ಹೂವಿನಿಂದ ಗಣಪತಿಯನ್ನು ಭಕ್ತಿಯಿಂದ ಪೂಜಿಸಿ ನೋಡೋಣ. ನಮ್ಮ ಮನಸ್ಸಿನಲ್ಲಿ ಶಾಂತಿ, ಧೈರ್ಯ ಮತ್ತು ಸಕಾರಾತ್ಮಕ ಚಿಂತನೆಗಳು ಬರುತ್ತವೆ, ಅನುಭವಿಸಬಹುದು. ಈ ಮಾಹಿತಿ ನಿಮಗೆಲ್ಲ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಒಂದು ಶೇರ್ ಮಾಡಿ, ಒಂದು ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಪ್ಲೀಸ್. ನಿಮ್ಮ ಕುಟುಂಬದವರಿಗೂ ಸ್ನೇಹಿತರಿಗೂ ಸಹ ಇದನ್ನು ಹಂಚಿಕೊಳ್ಳಿ.
ಮತ್ತು ಶ್ರೀ ಗಣೇಶಾಯ ನಮಃ ಎಂದು ಕಾಮೆಂಟ್ನಲ್ಲಿ ಕಾಮೆಂಟ್ ಮಾಡಿ ನಿಮ್ಮ ವಿಘ್ನಗಳೆಲ್ಲವೂ ನಾಶವಾಗಿ ನಿಮಗೆ ಸರಿಯಾದ ಯಾವುದನ್ನು ನೀವು ಸರಿ ಎಂದು ಅಂದುಕೊಳ್ಳುತ್ತೀರೋ ಅದೇ ಪ್ರಕಾರ ನಿಮ್ಮ ಮನಸ್ಸಿನಲ್ಲಿರುವ ಎಲ್ಲ ಆಸೆಗಳು ಈಡೇರುತ್ತವೆ. ನಕಾರಾತ್ಮಕ ಶಕ್ತಿ ಹೋಗುತ್ತದೆ, ಸಕಾರಾತ್ಮಕದ ಶಕ್ತಿ ಬರುತ್ತದೆ ಎಂದು ಖಚಿತವಾಗಿ ಹೇಳಬಹುದು. ಸಂಪ್ರದಾಯ ಮತ್ತು ಭಕ್ತರ ನಂಬಿಕೆಯ ರೂಪದಲ್ಲಿ ನಾವು ಅದನ್ನು ನಂಬಬೇಕಾಗುತ್ತದೆ. ಆಧ್ಯಾತ್ಮಿಕ ವಿಷಯಗಳಿಗೆ ಹೆಚ್ಚು ಸಮತೋಲನವಾದ ಮತ್ತು ವಿಶ್ವಾಸಾರ್ಹ ನಿರೂಪಣೆಯೊಂದಿಗೆ ಇದನ್ನು ನಾನು ವಿಶ್ವಾಸಪೂರ್ವಕವಾಗಿ ನಿಮಗೆ ಹೇಳುತ್ತಿದ್ದೇನೆ. ನಾನು ಸಹ ಗಣಪತಿಯೇ ಸಂಕಷ್ಟಹರ ಚತುರ್ಥಿ ಮತ್ತು ಗಣಪತಿ ಹಬ್ಬದಲ್ಲಿ ಈ ರೀತಿ ತುಂಬಾ ಸರಳವಾಗಿ ಭಕ್ತಿಯಿಂದ ಒಳ್ಳೆಯ ಮನಸ್ಸಿನಿಂದ ಶ್ರದ್ಧೆಯಿಂದ ಗಣಪತಿ ಪೂಜೆಯನ್ನು ಮಾಡುತ್ತೇನೆ. ನಮ್ಮ ಮನೆಯಲ್ಲೂ ಸಹ ಸುಖ, ಶಾಂತಿ, ನೆಮ್ಮದಿ ಮತ್ತು ನಾವು ಏನು ಬೇಡಬೇಕೆಂದಿದ್ದೇವೋ ಒಳ್ಳೆಯದಾಗಲಿ ಎಂದು ಎಲ್ಲವನ್ನೂ ಸಹ ನಮ್ಮ ಗಣಪತಿ ತುಂಬು ಹೃದಯದಿಂದ ಒಳ್ಳೆ ಮನಸ್ಸಿನಿಂದ ಹರಸುತ್ತಾನೆ. ನೋಡಿ, ನಮ್ಮ ಮನೆಯ ಗಣಪನನ್ನು ನಾನು ಬಿಳಿ ಎಕ್ಕದ ಹೂವಿನಿಂದನೇ ಈ ರೀತಿ ಅಲಂಕಾರ ಮಾಡಿದ್ದೀನಿ. ವಿಜೃಂಭಣೆ ಯಾವ ದೇವರಿಗೂ ಇಷ್ಟ ಇಲ್ಲ ಅಂತ ನಮ್ಮ ಪುರಾಣಗಳ ಪ್ರಕಾರ ನಾವು ತಿಳ್ಕೋಬಹುದು. ನೋಡಿ, ಒಂದೇ ಒಂದು ಗರಿಕೆ ಹುಲ್ಲು, ಒಂದೇ ಒಂದು ಬಿಳಿ ಎಕ್ಕದ ಗಿಡದ ಹೂವಿನಿಂದನೇ ನಾವು ಗಣಪತಿಯನ್ನು ತೃಪ್ತಿಪಡಿಸಬಹುದು. ನೋಡಿ, ನಾನು ನೈವೇದ್ಯಕ್ಕೆ 1 ಲೋಟ ಹಾಲು, 2 ಬಾಳೆಹಣ್ಣನ್ನು ಶಕ್ತಿಯ ಅನುಸಾರವಾಗಿ ಇಡಬಹುದು. ಮತ್ತು ಶಕ್ತಿ ಇದ್ದರೂ ಸಹ ತೋರಿಕೆಗಿಂತ ಸರಳತೆ ತುಂಬ ಮುಖ್ಯ ಅನ್ನೋದನ್ನು ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ನೋಡಿ, ಎಷ್ಟು ಸುಂದರವಾಗಿ ಅಲಂಕಾರ ಮಾಡಿರುವೆ, ಎಲ್ಲ ದೀಪಗಳನ್ನು ಹಚ್ಚಿರುವೆ ಮತ್ತು ಮಧ್ಯದಲ್ಲಿ ಒಂದು ಕಾಮಾಕ್ಷಿ ದೀಪವನ್ನು ಹಚ್ಚಿ ದೇವರಿಗೆ ನಾನು ಸಮರ್ಪಣೆ ಮಾಡಿರುವೆ. ಅದೇ ರೀತಿ ಎಕ್ಕದ ಗಿಡಗಳನ್ನು, ಅಂದರೆ ಎಕ್ಕದ ಗಿಡದ ಎಲೆಗಳನ್ನು ಈ ರೀತಿ ಸುಂದರವಾಗಿ ನಾನು ಜೋಡಿಸಿ ಅದರ ಮಧ್ಯದಲ್ಲಿ ಶ್ರೀ ಗಣಪತಿಯನ್ನು ಪ್ರತಿಷ್ಠಾಪಿಸಿ ಅದರ ಮೇಲೆ ನಾನು ಅಕ್ಷತೆಯಿಂದ ನನಗೆ ಏನು ಬೇಕೋ ಅದನ್ನು ಕೋರಿಕೊಂಡು ಗಣಪತಿಗೆ ನಾನು ಗಣಪತಿಯ ಅಷ್ಟೋತ್ತರವನ್ನು ಹೇಳ್ತಾ ಪೂಜೆಯನ್ನು ಮಾಡಿರುವೆ. ಈ ರೀತಿ ನೀವು ಸಹ ಸರಳ ಸಜ್ಜನಿಕೆಯಿಂದ ಪೂಜೆಯನ್ನು ಮಾಡಿದರೆ ಯಾವ ದೇವರು ಸಹ ಒಲಿಯಲ್ಲ ಅಂತ ಹೇಳಲ್ಲ. ಧೂಪ ದೀಪದಿಂದ ಬೆಳಗಿ ನಮಗೆ ಕೈಲಾದಂತಹ ಇಂತಹ ಸೇವೆಯನ್ನು ಭಕ್ತಿಪೂರ್ವಕವಾಗಿ, ಮನಪೂರ್ವಕವಾಗಿ, ಶ್ರದ್ಧೆಯಿಂದ, ಸ್ವಚ್ಛತೆಯಿಂದ ಮಾಡಿದರೆ ದೇವರ ಆಶೀರ್ವಾದ ನಮ್ಮ ಮೇಲೆ ಇದ್ದೇ ಇರುತ್ತದೆ. ನೀವು ಏನಂತ ನಂಬ್ತೀರಾ? ಆಡಂಬರ ಇರಬೇಕಾ, ಇಲ್ಲ ಸ್ವಚ್ಛತೆ, ಸರಳತೆ, ಭಕ್ತಿ ಭಾವ ಇರಬೇಕಾ ಅನ್ನೋದನ್ನು ನನಗೆ ಕಾಮೆಂಟಲ್ಲಿ ತಿಳಿಸಿ. ನಿಮಗೆ ಈ ವಿಡಿಯೋ ಖಂಡಿತ ಇಷ್ಟ ಆಗೇ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಆದರೆ ಖಂಡಿತ ನನಗೆ ಒಂದು ಸಬ್ಸ್ಕ್ರೈಬರ್ನ ಮಾಡೋದನ್ನು ಮರಿಬೇಡಿ. ಗಣಪತಿ ನಿಮಗೂ ನಿಮ್ಮ ಕುಟುಂಬಕ್ಕೂ ಯಾವ ವಿಘ್ನವನ್ನು ಕೊಡದಂತೆ ಕಾಪಾಡಲಿ ಅಂತ ಕೇಳ್ತಾ ನಾನು ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಲೋಕ ಸಮಸ್ತ ಸುಖಿನೋ ಭವಂತು. ನಮಸ್ತೆ.